ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ಬಾಯಾರಿದ ಜಿಂಕೆ ಮರಿಯಂತೆ ಜೀವಜಲ ನಿನ್ನಲ್ಲಿ ಓಡಿ ಬಂದೆ. ಬಾಯಾರಿದ ಜಿಂಕೆ ಮರಿಯಂತೆ ಜೀವಜಲ ನಿನ್ನಲ್ಲಿ ಓಡಿ ಬಂದೆ. ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ಜೀವನಕ್ಕೆ ಶಾಂತಿ ನೆಮ್ಮದಿಯೇ. ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ಕಾಣದೆ ಹೋದ ಕುರಿಯಾಗಿದ್ದೆ, ಕನಿಕರದಿಂದ ಹುಡುಕಿ ಬಂದೆ. ಕಾಣದೆ ಹೋದ ಕುರಿಯಾಗಿದ್ದೆ, ಕನಿಕರದಿಂದ ಹುಡುಕಿ ಬಂದೆ. ಕರದಲ್ಲಿ ನನ್ನ ಎತ್ತಿಕೊಂಡೆ, ಕರದಲ್ಲಿ ನನ್ನ ಎತ್ತಿಕೊಂಡೆ. ಕಂದ ಎಂದು ಮುತ್ತು ಕೊಟ್ಟೆ, ಕಂದ ಎಂದು ಮುತ್ತು ಕೊಟ್ಟೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ದಾರಿ ತಪ್ಪಿ ಹೋದ ಮಗನಾಗಿದ್ದೆ, ದೂರವಾದೆ ನಿನ್ನ ಪ್ರೀತಿಯಿಂದ. ದಾರಿ ತಪ್ಪಿ ಹೋದ ಮಗನಾಗಿದ್ದೆ, ದೂರವಾದೆ ನಿನ್ನ ಪ್ರೀತಿಯಿಂದ. ತತ್ತರಿಸಿ ಹೋದ ನನ್ನ ಕಂಡು, ತತ್ತರಿಸಿ ಹೋದ ನನ್ನ ಕಂಡು. ತವ ಕದಿ ಬಂದು ಅಪ್ಪಿಕೊಂಡೆ, ತವ ಕದಿ ಬಂದು ಅಪ್ಪಿಕೊಂಡೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗಿಲ್ಲ. ನಿನ್ನ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನನಗಿಲ್ಲ. ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ಜೀವನಕ್ಕೆ ಶಾಂತಿ ನೆಮ್ಮದಿಯೇ. ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ, ನೀನೇ ಸ್ವಾಮಿ ನನಗೆ ಇನ್ನು ಮುಂದೆ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನಿನ್ನ ನಂಬಿ ನಾನು ಬಂದಿಹೇನು ಸ್ವಾಮಿ, ನಿನ್ನ ಬಿಟ್ಟು ನನಗೆ ಬಾಳಿಲ್ಲ. ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ.
ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ ಏಸಯ್ಯ ನೀನೇ ಅಯ್ಯ ಕೈ ತುಂಬ ಕಾಸಿದ್ದರೆ ಆಹಾ ಅಂತಾರೆ ಕೈ ತುಂಬ ಕಾಸಿದರೆ ಆಹಾ ಅಂತಾರೆ ಏನು ಇಲ್ಲ ಎಂದರೆ ನೀ ಯಾರೋ ಅಂತಾರೆ ಏನು ಇಲ್ಲ ಎಂದರೆ ನೀ ಯಾರೋ ಅಂತಾರೆ ಜನ ನೀ ಯಾರೋ ಅಂತಾರೆ ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ ಏಸಯ್ಯ ನೀನೇ ಅಯ್ಯ ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ ಏಸಯ್ಯ ನೀನೇ ಅಯ್ಯ ಜೀವಕ್ಕೆ ನಾ ಜೀವ ಕೊಡುವೆ ಎಂದು ಹೇಳ್ತಾರೆ ಜೀವಕ್ಕೆ ನಾ ಜೀವ ಕೊಡುವೆ ಎಂದು ಹೇಳ್ತಾರೆ ಅಗಳಿಗೆಯೂ ಬಂದರೆ ಮಾಯ ಆಗ್ತಾರೆ ಅಗಳಿಗೆಯೂ ಬಂದರೆ ಮಾಯ ಆಗ್ತಾರೆ ಜನ ಮಾಯ ಆಗ್ತಾರೆ ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ ಏಸಯ್ಯ ನೀನೇ ಅಯ್ಯ ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ ಏಸಯ್ಯ ನೋಡಲಿಕ್ಕೆ ಹಾಲಿನಂತೆ ಬೆಳ್ಳಗಿದ್ದರು ನೋಡಲಿಕ್ಕೆ ಹಾಲಿನಂತೆ ಬೆಳ್ಳಗಿದ್ದರು ಒಳಗೆ ಹೋಗಿ ನೋಡಿದರೆ ಅಯ್ಯೋ ಗತಿ ಒಳಗೆ ಹೋಗಿ ನೋಡಿದರೆ ಅಯ್ಯೋ ಗತಿ ಅಯ್ಯೋ ಗತಿ ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ಡ್ಯಾಡಿಯನ್ನು ನೋಡಿ ಹಾಡೋಣ ನನ್ನನ್ನು ಕೈ ಬಿಡದ ದೇವರು ಮನುಷ್ಯರೆಲ್ಲ ಕೈ ಬಿಡಬಹುದು ನೀನು ಕೈ ಬಿಡದೆ ಕಾಯುವ ಕರ್ತನು ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ ಏಸಯ್ಯ ನೀನೇ ಅಯ್ಯ ತಂದೆ ತಾಯಿ ಬಂಧು ಬಳಗ ಎಲ್ಲ ಇದ್ದರು ತಂದೆ ತಾಯಿ ಬಂಧು ಬಳಗ ಎಲ್ಲ ಇದ್ದರು ಒಂದು ದಿನ ಅವರ ಬಿಟ್ಟು ಅಗಲಬೇಕಯ್ಯ ಒಂದು ದಿನ ಅವರ ಬಿಟ್ಟು ಅಗಲಬೇಕಯ್ಯ ಅಗಲಬೇಕಯ್ಯ ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ ಏಸಯ್ಯ ನೀನೇ ಅಯ್ಯ ನನ್ನನ್ನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ ಏಸಯ್ಯ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ ಪೋಷಿಸಿದೆ ಸ್ತೋತ್ರ ಅಯ್ಯ ಪೋಷಿಸಿದೆ ಸ್ತೋತ್ರ ಅಯ್ಯ ಕಾಪಾಡಿದೆ ಸ್ತೋತ್ರ ಅಯ್ಯ ಕಾಪಾಡಿದೆ ಸ್ತೋತ್ರ ಅಯ್ಯ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ ಆರೋಗ್ಯ ನೀಡಿರುವೆ ಆರೋಗ್ಯ ನೀಡಿರುವೆ ಉಜ್ಜೀವನ ನೀಡಿರುವೆ ಉಜ್ಜೀವನ ನೀಡಿರುವೆ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ
ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಪ್ರೀತಿಸಿದೆ ಸ್ತೋತ್ರ ಅಯ್ಯ, ಪ್ರೀತಿಸಿದೆ ಸ್ತೋತ್ರ ಅಯ್ಯ. ಅಪ್ಪಿಕೊಂಡೆ ಸ್ತೋತ್ರ ಅಯ್ಯ, ಅಪ್ಪಿಕೊಂಡೆ ಸ್ತೋತ್ರ ಅಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಅಭಿಷೇಕ ನೀಡಿರುವೆ, ಅಭಿಷೇಕ ನೀಡಿರುವೆ. ಉಜ್ಜೀವನ ತಂದಿರುವೆ, ಉಜ್ಜೀವನ ತಂದಿರುವೆ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಬಲವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಜೊತೆ ಬಂದೆ ಸ್ತೋತ್ರ ಅಯ್ಯ, ಜೊತೆ ಬಂದೆ ಸ್ತೋತ್ರ ಅಯ್ಯ. ಹಾಡನ್ನು ತಂದೆ ಸ್ತೋತ್ರ ಅಯ್ಯ, ಹೊಸ ಹಾಡನ್ನು ತಂದೆ ಸ್ತೋತ್ರ ಅಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸೌಖ್ಯ ತಂದೆ ಸ್ತೋತ್ರ ಅಯ್ಯ, ಸೌಖ್ಯ ತಂದೆ ಸ್ತೋತ್ರ ಅಯ್ಯ. ಹಾಡನ್ನು ತಂದೆ ಸ್ತೋತ್ರ ಅಯ್ಯ, ಬಲವನ್ನು ತಂದೆ ಸ್ತೋತ್ರ ಅಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ. ಈ ಬೆಳಗಿನ ಸಮಯದಲ್ಲಿ ಹಾಗೆ ಕಣ್ಣುಗಳನ್ನು ಮುಚ್ಚಿ, ಅಪ್ಪ ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀವಿ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಡ್ಯಾಡಿ. ಸ್ತೋತ್ರಪ್ಪ. ರಾತ್ರಿ ಎಲ್ಲ ನಮ್ಮನ್ನು ಕಾಪಾಡಿದೆ, ಕಳೆದ ದಿನವೆಲ್ಲ ನಮ್ಮನ್ನು ಕಾಪಾಡಿದೆ. ನಮ್ಮನ್ನು ಕರ್ತನೆ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸನ್ನಿಧಿಗೆ ಕರ್ಕೊಂಡು ಬಂದಿದ್ದೀರಿ. ವಂದನೆ ನಿಮಗೆ, ವಂದನೆ ಡ್ಯಾಡಿ, ಡ್ಯಾಡಿ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Thank you Lord, thank you Lord, thank you Lord. Hallelujah. Vandane, thank you, Vandane. Thank you, Vandane. Thank you. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ಡ್ಯಾಡಿಯನ್ನು ನೋಡಿ, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿಮ್ಮ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿಮ್ಮ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿಮ್ಮ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು
ಸಾಧ್ಯ ಇಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಮೋಶೆ ಕಂಡ ಸಮ್ಮುಖ ನಾನು ಕಾಣಬೇಕು. ಮೋಶೆ ಕಂಡ ಸಮ್ಮುಖ ನಾನು ಕಾಣಬೇಕು. ಬಂಡೆಯ ಬಿರುಕಲ್ಲಿ ನನ್ನನ್ನು ನಿಲ್ಲಿಸು. ಬಂಡೆಯ ಬಿರುಕಲ್ಲಿ ನನ್ನನ್ನು ನಿಲ್ಲಿಸು. ನಿನ್ನ ಸಮ್ಮುಖದಲ್ಲಿ ನಾ ಸ್ತುತಿಸುವೆನು. ನಿನ್ನ ಸಮ್ಮುಖದಲ್ಲಿ ನಾ ಹಾಡುವೆನು. ನಿನ್ನ ಸಮ್ಮುಖ 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 ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಸಮ್ಮುಖವು ನನ್ ಮುಂದೆ ಸಾಗಲಿ. ನಿನ್ನ ಸಮ್ಮುಖವು ನನ್ ಮುಂದೆ ಸಾಗಲಿ. ನಾ ಹೋಗುವ ಸ್ಥಳವೆಲ್ಲ ನನ್ನೊಂದಿಗೆ ಬರುವೆನಿ. ನಾ ಹೋಗುವ ಸ್ಥಳವೆಲ್ಲ ನನ್ನೊಂದಿಗೆ ಬರುವೆನಿ. ನಿನ್ನ ಹಸ್ತದಿಂದ ನನ್ನ ಮರೆ ಮಾಡಿದೆ. ನಿನ್ನ ಮಹಿಮೆಯಿಂದ ನನ್ನ ಆವರಿಸಿದೆ. ನಿನ್ನ ಸಮ್ಮುಖ 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 ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ನಿನ್ನ ಸಾನ್ನಿಧ್ಯದಿ ಬಿರುಗಾಳಿಯು ಅಡಗಿತು. ನಿನ್ನ ಸಾನ್ನಿಧ್ಯದಿ ಬಿರುಗಾಳಿಯು ಅಡಗಿತು. ನಿನ್ನ ಸಾನ್ನಿಧ್ಯದಿ ದುರಾತ್ಮವು ನಡುಗಿತು. ನಿನ್ನ ಸಾನ್ನಿಧ್ಯದಿ ದುರಾತ್ಮವು ನಡುಗಿತು. ನಿನ್ನ ಸಮ್ಮುಖದಲ್ಲಿ ಸೌಖ್ಯ ಉಂಟು. ನಿನ್ನ ಸಮ್ಮುಖದಲ್ಲಿ ಬಲ ಉಂಟು. ನಿನ್ನ ಸಮ್ಮುಖದಲ್ಲಿ ಸೌಖ್ಯ ಉಂಟು. ನಿನ್ನ ಸಮ್ಮುಖದಲ್ಲಿ ಬಲ ಉಂಟು. ನಿನ್ನ ಸಮ್ಮುಖ 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 ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ಡ್ಯಾಡಿಯನ್ನು ನೋಡಿ ಹೇಳೋಣ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ
ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ಥ್ಯಾಂಕ್ ಯು. ನಿನ್ನ ಪ್ರಸನ್ನತೆ ಓ ಸಾಕು ಡ್ಯಾಡಿ, ನಿನ್ನ ಪ್ರಸನ್ನತೆ ನನಗೆ ಸಾಕಪ್ಪ. ಈ ಮುಂಜಾನೆ ವೇಳೆ ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನ ಪ್ರಸನ್ನತೆ ಸಾಕು, ನನ್ನನ್ನು ಬಲಪಡಿಸುವ ಪ್ರಸನ್ನತೆ, ಸಂತೈಸುವ ಪ್ರಸನ್ನತೆ, ಮುನ್ನಡೆಸುವ ಪ್ರಸನ್ನತೆ, ಮೋಶೆ ಸಂಗಡ ಇದ್ದ ಅದೇ ಪ್ರಸನ್ನತೆ. ವಂದನೆ ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ, ಓ ವಂದನೆ ಡ್ಯಾಡಿ. ಹಲ್ಲೆಲೂಯಾ, ವಂದನೆ ಡ್ಯಾಡಿ. ಅಪ್ಪ ನಿನ್ನ ಸನ್ನಿಧಿಗೆ ತವಕದಿ ಬಂದಿರುವೆ, ಅಪ್ಪ ನಿನ್ನ ಸನ್ನಿಧಿಗೆ ತವಕದಿ ಬಂದಿರುವೆ. ನಿನ್ಮುಖ ಕಂಡು ನಾ ತೃಪ್ತಿ ಹೊಂದುವೆ, ನಿನ್ಮುಖ ಕಂಡು ನಾ ತೃಪ್ತಿ ಹೊಂದುವೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ. ಹೌದು ಡ್ಯಾಡಿ, ಸಮ್ಮುಖ ನನಗಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು. ಹೌದು ಡ್ಯಾಡಿ, ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು. ಪ್ರಾಣಾತ್ಮ ಶರೀರವು ನಿಮ್ಮನ್ನೇ ಬಯಸಿದೆ, ನನ್ನ ಪ್ರಾಣಾತ್ಮ ಶರೀರವು ನಿಮ್ಮನ್ನೇ ಬಯಸಿದೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಹಲ್ಲೆಲೂಯಾ, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಹಲ್ಲೆಲೂಯಾ, ಥ್ಯಾಂಕ್ ಯು. ನಿಮ್ಮ ಸ್ವೀಟ್ ಪ್ರೆಸೆನ್ಸ್ಗಾಗಿ ವಂದನೆ, ನಿಮ್ಮ ಪ್ರಸನ್ನತೆಗಾಗಿ ವಂದನೆ. ನೀವು ಸಾಕು ಡ್ಯಾಡಿ, ನಿಮ್ಮ ಜೊತೆ ಸಾಕಪ್ಪ. ಹಲ್ಲೆಲೂಯಾ, ಉನ್ನತ ದೇವನೇ, ನನ್ನ ಮಧ್ಯೆ ಬಂದಿರುವ ಆತನೇ. ಹಲ್ಲೆಲೂಯಾ, ಸರ್ವಶಕ್ತನೇ, ನನ್ನ ಜೊತೆಗಾರನೇ. ಹಲ್ಲೆಲೂಯಾ, ಸೇನಾಧೀಶ್ವರನೇ, ನನ್ನ ಡ್ಯಾಡಿ. ಹಲ್ಲೆಲೂಯಾ, ಉನ್ನತೋನ್ನತದಲ್ಲಿ ವಾಸ ಮಾಡುವಾತನೇ, ನನ್ನನ್ನು ಕರ ಹಿಡಿದು ನಡೆಸುವಾತನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು. ಹಾಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ. ಹಲ್ಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವೇ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿ. ಹಲ್ಲೆಲೂಯಾ,
ಹಾಲೆಲೂಯ ಸ್ತೋತ್ರಪ್ಪ, ಹಾಲೆಲೂಯ ಸ್ತೋತ್ರಪ್ಪ, ಹಾಲೆಲೂಯ ಸ್ತೋತ್ರಪ್ಪ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಘನತೆ, ನಿಮಗೆ ಗೌರವ. ಹಾಲೆಲೂಯ. ರಾಜಾದಿರಾಜನೇ, ಕರ್ತಾದಿ ಕರ್ತನೆ, ಉನ್ನತಗಳಲ್ಲಿ ವಾಸ ಮಾಡುವಾತನೇ, ಓ ಹಾಲೆಲೂಯ, ಸಿಂಹಾಸನ ಆಸೀನನೇ, ವಂದನೆ ವಂದನೆ ನಿಮಗೆ ವಂದನೆ. ಹಾಲೆಲೂಯ. ನನ್ನಿಂದೇನು ಆಗದಯ್ಯ, ಎಲ್ಲವೂ ನಿನ್ನಿಂದಲೇ. ನನ್ನಿಂದೇನು ಆಗದಯ್ಯ, ಎಲ್ಲವೂ ನಿನ್ನಿಂದಲೇ. ಅನುದಿನವು ನಿನ್ನಲ್ಲಿ ನೆಲೆಸಿರಲು ನಿನ್ ಅನುಗ್ರಹ ಸಾಕೇಸಯ್ಯ. ಅನುದಿನವು ನಿನ್ನಲ್ಲಿ ನೆಲೆಸಿರಲು ನಿನ್ ಅನುಗ್ರಹ ಸಾಕು ಡ್ಯಾಡಿ, ನಿನ್ ಅನುಗ್ರಹ ಸಾಕು ಡ್ಯಾಡಿ. ನಿನ್ನ ಜೊತೆ ಇರಲಿಕ್ಕೆ ಅವಕಾಶ ಕೊಟ್ಟಿದ್ದೀರಲ್ಲ, ಅದೊಂದು ಸಾಕು, ಅದು ಸಾಕು ಡ್ಯಾಡಿ. ಹಾಲೆಲೂಯ. ನಿಮ್ಮ ಜೊತೆಲೇ ಇರಲಿಕ್ಕೆ ಅವಕಾಶ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು. ನಿಮ್ಮೊಂದಿಗೆ ಇರಲಿಕ್ಕೆ ಭಾಗ್ಯ ಕೊಟ್ಟಿದ್ದೀರಲ್ಲ, ವಂದನೆ. ಹಾಲೆಲೂಯ. ಎಷ್ಟೋ ಜನರಿಗೆ ಸಿಗಲಾರದ ಸೌಭಾಗ್ಯ ಡ್ಯಾಡಿ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ. ಹಾಲೆಲೂಯ. Thank you, Jesus. Thank you, Jesus. Thank you, Jesus. Thank you, Lord. ಸಂಪೂರ್ಣವಾಗಿ ನಿಮ್ಮನ್ನೇ ಆತ್ಕೊಳ್ತಾ ಇದ್ದೀವಿ ಡ್ಯಾಡಿ. ನೀವೇ ನಮ್ಮ ಆಧಾರ ಡ್ಯಾಡಿ, ನೀವೇ ನಮ್ಮ ಆಶ್ರಯ ಡ್ಯಾಡಿ. ಈ ಹೊಸ ದಿನಕ್ಕಾಗಿ ವಂದನೆ ಡ್ಯಾಡಿ. ಈ ದಿನವಿಡೀ ನೀವು ಕರ ಹಿಡಿದು ನಮ್ಮನ್ನು ನಡೆಸಿ. ಥ್ಯಾಂಕ್ ಯು. ನಮ್ಮ ಹೋಗೋಣ ಬರೋಣ ಕೆಲಸ ಕಾರ್ಯಗಳು ಎಲ್ಲದರ ಮೇಲೆ ನಿಮ್ಮ ಮಾನಿಟ್ರಿಂಗ್ ಇರಲಿ, ನಿಮ್ಮ ಹಸ್ತಪಾಲನೆ ಇರಲಿ, ನಿಮ್ಮ ನಿಯಂತ್ರಣ ಇರಲಿ ಡ್ಯಾಡಿ. ಹಾಲೆಲೂಯ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಯೆಶಾಯ 6ನೇ ಅಧ್ಯಾಯ 1-4 ಓದೋಣ. ಯೆಶಾಯ 6ನೇ ಅಧ್ಯಾಯ. ಯೆಶಾಯ 6:1-4. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಆತನ ಸುತ್ತ ಸೆರಾಫಿಯರಿದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸಾಕು, ಆಮೇಲೆ ಓದೋಣ. ಮೊದಲನೇ ವಿಚಾರವನ್ನು ನಾವು ನೋಡಿದೆವು. 2 ರೆಕ್ಕೆಗಳಿಂದ ತನ್ನ ಮುಖವನ್ನು ಮರೆ ಮಾಡಿಕೊಂಡಿದ್ದನು ಎಂಬುದಾಗಿ ನಾವು ಧ್ಯಾನ ಮಾಡಿದೆವು. ಅಂದರೆ ನನಗಲ್ಲ, ಮಹಿಮೆ ನಿನಗೆ, ದೇವರಿಗೆ ಮಹಿಮೆ. ನಮ್ಮ ಜೀವಿತದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯದಲ್ಲಿ ದೇವರಿಗೆ ಮಹಿಮೆ. ನನಗಲ್ಲ ಸ್ವಾಮಿ, ನಿಮಗೆ ಮಹಿಮೆ. ನಾನು ಕಡಿಮೆ ಆಗಬೇಕು, ನೀನು ಹೆಚ್ಚಿನವನಾಗಬೇಕು. ಹಾಲೆಲೂಯ. ಇದು ದೇವರ ಮಕ್ಕಳ ಲಕ್ಷಣ. ನಮ್ಮ ಜೀವಿತದಲ್ಲಿ ನಡೆಯುವ ಪ್ರತಿಯೊಂದು ಉನ್ನತ ಕಾರ್ಯಕ್ಕೂ ನಾವು ಆತನನ್ನೇ ಮಹಿಮೆ ಪಡಿಸಬೇಕು. ನಾವು ಯಾವ ಕಾರಣಕ್ಕೂ ಮಹಿಮೆಯನ್ನು ತಗೋಬಾರ್ದು. ಮಹಿಮೆಯನ್ನು ತಗೊಂಡು ಅವ್ರ ಗತಿ ಏನಾಯಿತು ಅಂತ ಹೇಳಿ ಸತ್ಯವೇದದಿಂದ ತಿಳಿದಿದ್ದೀರಿ. ಹೆರೋದನು
ಮಹಿಮೆಯನ್ನು ದೇವರಿಗೆ ಸಲ್ಲಿಸದೇ ಇದ್ದರಿಂದ ಅವನು ಹೊಡೆಯಲ್ಪಟ್ಟು ಹುಳ ಬಿದ್ದು ಸತ್ತನು ಅಂತ ನೋಡ್ತೇವೆ. ಅಂಥ ಹೀನ ಸ್ಥಿತಿ ನಮಗೆ ಬೇಡ. ನಾವು ಪ್ರತಿಯೊಂದರಲ್ಲೂ ದೇವರಿಗೆ ಮಹಿಮೆ ಸಲ್ಲಿಸುವ ನಮಗೆ ಬೇಡಪ್ಪ. ಕೆಲವು ಸಮಯಗಳಲ್ಲಿ ನೀವೇ ಕಷ್ಟಪಟ್ಟು ದುಡಿದಿರ್ತೀರಿ, ಆದರೂ ಮಹಿಮೆ ಆತನಿಗೆ ಸೇರಬೇಕಾಗಿರೋದು. ನಿಮಗೆ ಬಲ ಕೊಟ್ಟಾತನು, ನಿಮಗೆ ಸಾಮರ್ಥ್ಯ ಕೊಟ್ಟಾತನು, ನಿಮಗೆ ಅವಕಾಶ ಕೊಟ್ಟಾತನು, ನಿಮಗೆ ಆ ಕೃಪೆ ಕೊಟ್ಟಾತನು. ಆತನಿಲ್ಲದೆ ನೀವೇನು ಮಾಡಲಿಕ್ಕಾಗೋದಿಲ್ಲ. ಹಾಲೆಲೂಯಾ. ಅದರಿಂದಾಗಿ ನಮ್ಮ ಮುಖವನ್ನು ನಾವು ಮರೆ ಮಾಡಿ ಆತನಿಗೆ ಎಲ್ಲ ಮಹಿಮೆಯನ್ನು ಘನತೆಯನ್ನು ನಾವು ಸಲ್ಲಿಸಬೇಕು. ಹಾಲೆಲೂಯಾ. ಎರಡನೇದಾಗಿ 2 ರೆಕ್ಕೆಗಳಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡಿದ್ದನು. 2 ರೆಕ್ಕೆಯಿಂದ ಮುಖ ಮುಚ್ಚಿದ್ದನು ಆ ದೇವದೂತನು. ಅಂದರೆ ದೇವದೂತರುಗಳು 2 ಮುಖದಿಂದ ಮುಖವನ್ನು ಮುಚ್ಚಿದ್ರು, 2 ರೆಕ್ಕೆಗಳಿಂದ ಕಾಲುಗಳನ್ನು ಮುಚ್ಚಿದ್ರು. ಕಾಲುಗಳನ್ನು ಮುಚ್ಚಿದ್ರು ಅಂತಂದರೆ ನನ್ನಿಂದ ಏನಿಲ್ಲಪ್ಪ, ಎಲ್ಲ ನಿನ್ನಿಂದಲೇ ಅಂತ ಅರ್ಥ. ನನ್ನ ಸಾಧನೆ ಏನೂ ಇಲ್ಲ, ಎಲ್ಲ ನಿನ್ನಿಂದಲೇ. ಮುಖ ಮುಚ್ಚಿರೋದು ಇದುವರೆಗೆ ಆಗಿದ್ದೆಲ್ಲ ನಿನ್ನಿಂದಲೇ, ನಿನಗೆ ಮಹಿಮೆ. ಈಗ ಕಾಲುಗಳನ್ನು ಮುಚ್ಚಿದ್ದಾರೆ ಅಂತ ಹೇಳಿದ್ರೆ ಇನ್ಮೇಲೆ ನನ್ನ ಸಾಧನೆ ಏನಿಲ್ಲ, ಎಲ್ಲ ನಿನ್ನದೇ. ಹಲ್ಲೆಲೂಯಾ. ಟೋಟಲ್ ಡಿಪೆಂಡೆನ್ಸಿ, ದೇವರ ಮೇಲೆ ಟೋಟಲ್ ಡಿಪೆಂಡೆನ್ಸಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತು ದೇವರ ಮಕ್ಕಳು ಆ ರೀತಿಯ ಕರ್ತನನ್ನು ಟೋಟಲಾಗಿ ಡಿಪೆಂಡ್ ಆಗಿಬಿಡ್ಬೇಕು. ನಾನು ಮಾಡ್ತೀನಿ ನೋಡು ಅಂತ ಆಲೋಚನೆಯಲ್ಲಿ ಬರಬಾರ್ದು. ನಾನು ಬದುಕಿ ತೋರಿಸ್ತೀನಿ, ನಾನು ಸಾಧಿಸಿ ತೋರಿಸ್ತೀನಿ, ಎಲ್ಲ ಓಕೆ. ಆದರೆ ಅದಕ್ಕೆ ಡಿಪೆಂಡೆನ್ಸಿ ಬಂದು ಕರ್ತನ ಮೇಲೆ ಇರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯನ ಬಲಹೀನತೆ ಏನಂತ ಹೇಳಿದ್ರೆ, ಇಲ್ದಿದ್ದಾಗ ಡಿಪೆಂಡ್ ಆಗ್ತೀವಿ, ಆದರೆ ಬಂದ ಮೇಲೆ ನಮ್ಮದು ಹಾಕಿಸ್ಕೊಬಿಡ್ತೀವಿ. ಹಣ ಇಲ್ದಿದ್ದಾಗ ಹಣ ಇಲ್ಲಪ್ಪ, ಆದರೆ ಬಂದ ಮೇಲೆ ದೇವ್ರನ್ನ ಡಿಪೆಂಡ್ ಆಗೋದಿಲ್ಲ, ಇದನ್ನೇ ಹಣನೇ ಡಿಪೆಂಡ್ ಆಗ್ಬಿಡು. ನಮಗೆ ಆಗಲಿಲ್ಲ ಅಂದಾಗ ಡಿಪೆಂಡ್ ಆಗೋದು ಅದಲ್ಲ. ಇಲ್ಲದೇ ಇರಲಿ, ಎಲ್ಲ ನಿನ್ನಿಂದಲೇ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಆತನಿಂದ. ನಾನು ಏನಾದರೂ ಒಂದು ಕಾರ್ಯ ಸಾಧಿಸ್ತೀನಿ ಅಂತ ಹೇಳಿದ್ರೆ ಅದು ಆತನಿಂದ, ನನ್ನ ಬಲದಿಂದ ಅಲ್ಲ, ನನ್ನ ಸಾಮರ್ಥ್ಯದಿಂದ ಅಲ್ಲ. ಕೀರ್ತನೆಗಾರನ 18ನೇ ಕೀರ್ತನೆಯಲ್ಲಿ 29ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಕೀರ್ತನೆ 18 ವಚನ 29. ಕೀರ್ತನೆ 18:29. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನಿನ್ನ ಬಲದಿಂದ ಒಂದು ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು, ಕೋಟೆಯನ್ನೇ ದಾಟ್ಬಿಡ್ತೀನಿ. ಹಲ್ಲೆಲೂಯಾ. ಹಿಂಗೆ ಹೇಳ್ತಾನೆ ನೋಡ್ರಿ, ನಿನ್ನ ಬಲದಿಂದ ಒಂದು ದಂಡಿನ ಮೇಲೆ ಬೀಳುವೆನು. ಹಲ್ಲೆಲೂಯಾ. ದಂಡು ಅಂತ ಹೇಳಿದ್ರೆ ಒಂದು ಸೈನಿಕರ ಗುಂಪು. ತನ್ನ ಬಲವನ್ನು ಹಾತ್ಕೊಳ್ತಾ ಇಲ್ಲ, ನಾನು ಬಲಶಾಲಿಯಾಗಿದ್ದೇನೆ, ಎಲ್ಲವನ್ನು ಹೊಡೆದುರುಳಿಸ್ತೇನೆ ಅಂತಲ್ಲ, ನಿನ್ನ ಬಲದಿಂದ. ಹಲ್ಲೆಲೂಯಾ. ಇವತ್ತು ನಾವು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಹೇಳಿಬಿಡ್ಬೇಡಿ, ನಿಮ್ಮಿಂದ ಆಗುತ್ತೆ. ಹೇಗೆ? ನಿಮ್ಮ ಬಲದಿಂದಲ್ಲ, ಆತನಿಂದ. ನಮ್ಮ ಬಲದಿಂದಲ್ಲ. ನನ್ನ ಬಲ ಸಾಲದಯ್ಯ, ನನ್ನಿಂದೇನೂ ಆಗದಯ್ಯ, ನಿನ್ನಯ ಬಲದಿಂದಲೇ ನಾನು ಎಲ್ಲವ ಮಾಡುವೆನಯ್ಯ. ಹಲ್ಲೆಲೂಯಾ. ನಿನ್ನ ಬಲದಿಂದಲೇ ನಾನು ಎಲ್ಲವ ಮಾಡುವೆನಯ್ಯ, ನನ್ನ ಬಲ ಸಾಲದಯ್ಯ, ನನ್ನಿಂದೇನೂ ಆಗದಯ್ಯ, ನಿನ್ನ ಬಲದಿಂದಲೇ ನಾನು ಎಲ್ಲವ ಮಾಡುವೆನಯ್ಯ. ಆತ್ಮನ ಬಲದಿಂದ ನನಗೆಲ್ಲವೂ ಸಾಧ್ಯವಯ್ಯ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸ್ವಂತ ಬಲವನ್ನು ನಾವು ಆತ್ಕೊಳ್ಳುವುದಾದರೆ ನಾವು ಮೋಸ ಹೋಗ್ಬಿಡ್ತೀವಿ. ಕರ್ತನನ್ನು ಆತ್ಕೊಳ್ಳುವುದಾದರೆ ಖಂಡಿತವಾಗಲೂ ನಾವು ಜಯ ಗಳಿಸ್ತೀವಿ. ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿರಿ.
ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿರಿ. ನಾವು ಆತನನ್ನು ಆತುಕೊಂಡೆ, ಆತನ ಬಲದಿಂದಲೇ ನಾವು ಎಲ್ಲವನ್ನು ಮಾಡುವವರಾಗಿದ್ದೇವೆ. ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇದು ದೇವರ ಮಕ್ಕಳ ಡೈಲಿ ಅನುಭವ ಆಗಿರಬೇಕು. ನಾವು ಮಾಡುವ ಪ್ರತಿಯೊಂದಕ್ಕೂ ಆತನ ಬಲದಿಂದಲೇ ನಮಗೆ ಬರುವ ಪ್ರತಿಯೊಂದು ಚಾಲೆಂಜ್, ಹೋರಾಟವನ್ನು ಆತನ ಬಲದಿಂದಲೇ ನಾವು ದಾಟಲಿಕ್ಕೆ ಮುನ್ನುಗ್ಗಬೇಕು. ಕೀರ್ತನೆಗಾರ 44ನೇ ಕೀರ್ತನೆಯಲ್ಲಿ 6 ಮತ್ತು 7ನೇ ವಾಕ್ಯಗಳಲ್ಲಿ ಹೇಳ್ತಾನೆ. 44ನೇ ಕೀರ್ತನೆ 44 6 ಮತ್ತು 7 ವಚನಗಳು. ನಾನು ಬಿಲ್ಲಿನಲ್ಲಿ ಭರವಸವಿಡುವುದಿಲ್ಲ, ಕತ್ತಿಯು ನನ್ನನ್ನು ರಕ್ಷಿಸಲಾರದು. ಹಿಂಸಕರಿಂದ ಬಿಡಿಸಿದವನು ನೀನೇ ಹಗೆಗಳಿಗೆ ಆಶಾಭಂಗಪಡಿಸಿದವನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹೆಂಗೆ ಭರವಸೆ ಇಡ್ತಾನೆ ನೋಡ್ರಿ. ನಾನು ಬಿಲ್ಲಿನಲ್ಲಿ ಭರವಸೆ ಇಡೆನು. ಹಲ್ಲೆಲೂಯಾ. ನಾನು ನನ್ನ ಸಂಬಳದಲ್ಲಿ ಭರವಸೆ ಇಡೆನು. ನೀವು ಹೇಳಲಿಕ್ಕಾಗುತ್ತಾ? ನಾನು ನನ್ನ ಸಂಬಳದಲ್ಲಿ ಭರವಸೆ ಇಡೆನು. ನಾನು ನನ್ನ ಆಸ್ತಿಯಲ್ಲಿ ಭರವಸೆ ಇಡೆನು. ಅದರಲ್ಲಿ ನನಗೆ ಭರವಸೆ ಇಲ್ಲ. ನಾನು ನನ್ನ ಆರೋಗ್ಯದಲ್ಲಿ ಇಮ್ಯುನಿಟಿ ಪವರ್ ಚೆನ್ನಾಗಿದೆ, ನನಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀನಿ, ಅದರಲ್ಲಿ ಭರವಸೆ ಇಡೆನು. ನನಗೇನಾದರೂ ಭರವಸೆ ಇದೆ ಅಂತ ಹೇಳಿದ್ರೆ, ಲಾರ್ಡ್ ಇನ್ ಯು. ಹಲ್ಲೆಲೂಯಾ. ಟೋಟಲಿ ಡಿಪೆಂಡೆನ್ಸ್. ನನ್ನ ಕೈಲಿ ಏನೂ ಆಗಲ್ಲಪ್ಪ, ನನ್ನ ಕೈಲೇನೂ ಆಗಲ್ಲ. ನಾನೇನಾದರೂ ಮಾಡ್ತೀನಿ ಅದರದ್ದು ನಿನ್ನಿಂದ. ಹಲ್ಲೆಲೂಯಾ. ಮೊದಲನೇದಾಗಿ ನಿನಗೆ ಮಹಿಮೆ, ಇದುವರೆಗೆ ಮಾಡಿದ್ದಕ್ಕೆ ನಿನಗೆ ಮಹಿಮೆ. ಇನ್ಮೇಲೂ ನನ್ನ ಕೈಲಿ ಏನೂ ಆಗಲ್ಲ, ಎಲ್ಲವೂ ನಿನ್ನಿಂದಲೇ. ಹಲ್ಲೆಲೂಯಾ. ನಿನ್ನಿಂದ ನಾನೊಂದು ಸೇನೆಯಲ್ಲಿ ನುಗ್ಗಿ ದುರ್ಗವ ದಾಟುವೆನು, ದುರ್ಗವ ದಾಟುವೆನು. ನಿನ್ನಿಂದ ನಾನೊಂದು ಸೇನೆಯಲ್ಲಿ ನುಗ್ಗಿ ದುರ್ಗವ ದಾಟುವೆನು, ದುರ್ಗವ ದಾಟುವೆನು. ಅಯ್ಯ ಸ್ತೋತ್ರ యేసయ్య స్తోత్ర, అయ్య స్తోత్ర, యేసయ్య స్తోత్ర. 1 ಸಮುವೇಲ 17ನೇ ಅಧ್ಯಾಯ 45ನೇ ವಚನವನ್ನು ಓದ್ರಿ. 1 ಸಮುವೇಲ 17:45. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಭರ್ಜಿಗಳೊಡನೆ ನನ್ನ ಬಳಿಗೆ ಬರ್ತಾ ಇದ್ದೀ. ನಾನಾದರೋ ನೀನು ಹೀಯಾಳಿಸಿದಂತಹ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ನೀನು ಈಟಿ ಭರ್ಜಿಯಿಂದ ನನ್ನ ಹತ್ರ ಬಂದಿದೆಯಾ ಯುದ್ಧಕ್ಕೆ, ಆದರೆ ನಾನು ನನ್ನ ದೇವರ ನಾಮದಲ್ಲಿ ನಿನ್ನ ಬಳಿಗೆ ಬರ್ತಾ ಇದ್ದೀನಿ. ನೋಡಿ, ಇದಕ್ಕೆ ಹಿಂದೆ ಈ ಗೊಲ್ಯಾತನು ದಾವೀದನನ್ನು ಹೀಯಾಳಿಸ್ತಾನೆ ನೋಡ್ರಿ. 43ನೇ ವಚನದಲ್ಲಿ 1 ಸಮುವೇಲ 17:43 ಅವನಿಗೆ 42ರಿಂದಾನೆ ಓದ್ಬಿಡ್ರಿ. 41ರಿಂದಾನೆ 41ನೇ ವಚನದಿಂದ. ಇತ್ತ ಫಿಲಿಷ್ಟಿಯನು ದಾವೀದನ ಸಮೀಪಕ್ಕೆ ಬಂದನು, ಗುರಾಣಿ ಹೊರುವವನು ಅವನ ಮುಂದೆ ಇದ್ದನು. ಫಿಲಿಷ್ಟಿಯನು ಕೆಂಬಣ್ಣದವನು, ಸುಂದರನು, ಯೌವನಸ್ಥನೂ ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನೀನು ಕೋಲು ಹಿಡ್ಕೊಂಡು ನನ್ನ ಬಳಿಗೆ ಬರುವುದೇನು? ನಾನು ನಾಯಿಯೋ? ನಾನು ನಾಯಿ ಅಂತ ನೆನ್ಸ್ಕೊಂಡಿದ್ಯಾ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ಅವನು ಹೆಂಗೆ ತನ್ನ ತೋಳ್ಬಳವನ್ನು ಹಾತ್ಕೊಂಡಿದ್ದಾನೆ. ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡ್ತೀನಿ ಬಾ ಅಂತ ಕರೀತಾ ಇದ್ದಾನೆ. ಅವನು ತೋಳ್ಬಳವನ್ನು ಆತ್ಕೊಂಡಿದ್ದಾನೆ. ಆದರೆ ದಾವೀದನಾದರೂ ಅವನು ಹೇಳ್ತಾನೆ, ನೀನು ಈಟಿ ಭರ್ಜಿಗಳೊಂದಿಗೆ ಬರ್ತೀನಿ, ನಾನಾದರೂ ನೀನು ಹೀಯಾಳಿಸಿದಂತಹ ಸೇನಾಧೀಶ್ವರನು
ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದಲ್ಲಿ ನಿನ್ನ ಬಳಿಗೆ ಬರ್ತೇನೆ. ಮುಂದೆ ಓದಿ 46ನೇ ವಚನ ಏನು ಹೇಳ್ತಾನೆ? ಆತನು ಈ ಹೊತ್ತು, ಆತನು ಅಂದರೆ ನಾನಲ್ಲ, ಆತನು ಅಂದರೆ ದೇವರು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು, ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಬಲ ಅಲ್ಲ, ನನ್ನಿಂದಲ್ಲಪ್ಪ, ನಿನ್ನಿಂದ. ಹೇಗೆ ಡಿಪೆಂಡ್ ಆಗ್ತಾನೆ? ಆತನು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ಆಮೇಲೆ ನಾನು ನಿನ್ನನ್ನು ಕೊಂದು, ಆಮೇಲೆ ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ, ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಸ್ಟಿಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು, ಮೃಗ ಪಕ್ಷಿಗಳಿಗೆ ಹಂಚಿಕೊಡುವನು. ಇದರಿಂದ ಗಮನಿಸಿ, ಇದರಿಂದ ಇಸ್ರಾಯೇಲರೊಳಗೆ ಒಳಗೆ ಒಬ್ಬ ಬಲಿಷ್ಠ ದಾವೀದನಿದ್ದಾನೆ ಅಂತ ಹೇಳಿ ಎಲ್ರಿಗೂ ಗೊತ್ತಾಗುವುದು ಅಂತ ಹೇಳಿದ್ನ? ಇಲ್ಲ. ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆಂಬುದು, ಒಬ್ಬ ದೇವರು, ಯುದ್ಧ ವೀರನು, ಸೇನಾಧೀಶ್ವರನು, ಸರ್ವಶಕ್ತನು ಒಬ್ಬನು ಇದ್ದಾನೆ ಎಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಭೂಲೋಕದೆಲ್ಲ ತಿಳಿಯ ಬರುವುದು. ದಾವೀದನು, ಅವನು ಹೊಡೆದು ಉರುಳಿಸೋದು ದಾವೀದನು, ಆದರೆ ನಾಮ ಪ್ರಖ್ಯಾತಿ ಯಾರಿಗೆ? ದೇವರಿಗೆ. ಯಾಕೆಂದರೆ ಡಿಪೆಂಡೆನ್ಸಿ ದೇವರ ಮೇಲೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಓದಿ. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಈಟಿ ಭರ್ಜಿಗಳಿಲ್ಲದೆ ದೇವರು ರಕ್ಷಿಸಬಲ್ಲನೆಂಬುದು ಇಲ್ಲಿರುವ ಎಲ್ಲರಿಗೂ ಗೊತ್ತಾಗುವುದು. ದೇವರು ನಿಮ್ಮನ್ನು ಕಾಪಾಡುವಂಥ ವಿಧಾನ ಎಷ್ಟು ವಿಶೇಷವಾದ್ದೆಂಬುದು ಎಲ್ಲರಿಗೂ ಗೊತ್ತಾಗುವುದು. ಹಲ್ಲೆಲೂಯಾ. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ನಾನು ತಗೊಳ್ತೀನಂತಲ್ಲ, ಆತನು ನಿಮ್ಮನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ಎಷ್ಟರ ಮಟ್ಟಿಗೆ ದೇವ್ರನ್ನ ಡಿಪೆಂಡ್ ಆಗ್ತಾನೆ ನೋಡ್ರಿ. ಹಲ್ಲೆಲೂಯಾ. ಆತನು ನಿಮ್ಮನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನಮ್ಮ ದೇವರ ನಾಮದಿಂದ ನಾನು ಬರ್ತಾ ಇದ್ದೀನಿ. ಹಲ್ಲೆಲೂಯಾ. ಟೋಟಲ್ ಡಿಪೆಂಡೆನ್ಸಿ, ದೇವರನ್ನ ಆತ್ಕೊಳ್ಳೋದು. ಇವತ್ತು ನಮ್ಮ ಮುಂದೆ ದೊಡ್ಡ ದೊಡ್ಡ ಚಾಲೆಂಜ್ ಇರ್ಬೋದು, ಕೆಲಸದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ. ನೀವು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ, ದೇವ್ರನ್ನ ಆತ್ಕೊಳ್ಳಿ. ನನ್ನಿಂದಲ್ಲಪ್ಪ, ನನ್ನಿಂದಲ್ಲ. ಒಂದು ವೇಳೆ ನಿಮಗೆ ಸಾಧನೆ ಮಾಡಲಿಕ್ಕೆ ಸಾಮರ್ಥ್ಯ ಇರ್ಬೋದು, ಜೇಬಲ್ಲಿ ಬ್ಯಾಂಕಲ್ಲಿ ಸಾಕಷ್ಟು ಇದೆ ಅಂತ ನೀವು ನೆನೆಸ್ಕೊಂಡಿರ್ಬೋದು. ಅದನ್ನು ಡಿಪೆಂಡ್ ಆಗಬೇಡ್ರಿ. ಮನೆ ಕಟ್ತೀರಾ, ಕರ್ತನ ಹತ್ರ ಹೇಳಿ, ಅಪ್ಪ ನನ್ನಿಂದಲ್ಲ, ನಿನ್ನಿಂದ. ಹಲ್ಲೆಲೂಯಾ. ನನ್ನ ಬಲದಿಂದ ಅಲ್ಲ, ನಿನ್ನ ಬಲದಿಂದ. ಆತನನ್ನು ಡಿಪೆಂಡ್ ಆಗ್ರಿ. ನಾವು ಆತನನ್ನು ಡಿಪೆಂಡ್ ಆಗುವಾಗ ಆತನ ಮಹತ್ವಗಳು ಪ್ರಕಟ ಆಗುವಂಥ ಮಹತ್ವಗಳು ವಿಶೇಷವಾದವು. ಹಲ್ಲೆಲೂಯಾ. 144ನೇ ಕೀರ್ತನೆ 10ನೇ ವಚನದಲ್ಲಿ ಭಕ್ತನು ಹೇಳ್ತಾನೆ, 144:10, ಕೀರ್ತನೆ 144 10ನೇ ವಚನ. ಅರಸುಗಳಿಗೆ ಜಯಪ್ರದನು, ಸೇವಕನಾದ ದಾವೀದನನ್ನು ಹಾನಿಕರವಾದ ಕತ್ತಿಗೆ ತಪ್ಪಿಸಿದವನು ನೀನೇ. ಪ್ರೈಸ್ ದಿ ಲಾರ್ಡ್. ತಪ್ಪಿಸಿದವನು, ನನಗೆ ಸೇಫ್ಟಿ ನಿನ್ನಿಂದಲೇ. ಹಲ್ಲೆಲೂಯಾ. ಸೇವಕನಾದ ದಾವೀದನನ್ನು ತಪ್ಪಿಸಿದವನು ನೀನೇ. ಅದಕ್ಕೆ 121ನೇ ಕೀರ್ತನೆಯಲ್ಲಿ ಭಕ್ತನೇನು ಹೇಳ್ತಾನೆ? 121 ವಚನ 1. ಕೀರ್ತನೆ 121:1. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಮನೆ ಕಟ್ಟಲಿಕ್ಕೆ ಸಹಾಯ ಎಲ್ಲಿಂದ ಬರುವುದು? ಜಮೀನು ತಗೊಳ್ಳಿಕ್ಕೆ ಸಹಾಯ ಎಲ್ಲಿಂದ ಬರುವುದು? ಆರೋಗ್ಯಕ್ಕೆ ಸಹಾಯ ಎಲ್ಲಿಂದ ಬರುವುದು? ಓದಿ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯಾ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತಾ ಹೋಗ್ಬೋದು. ನಿಜವಾಗ್ಲೂ ದೇವರ ಮಕ್ಕಳಾಗಿ ಬಾಳಿ, ಸಾಕ್ಷಿಗಳಾಗಿ ಬಾಳಿ ಬದುಕಿದವರ ಜೀವನ ಇಲ್ಲ, ಅದು ಟೋಟಲ್ ಕರ್ತನ ಮೇಲೆ ಡಿಪೆಂಡೆನ್ಸಿಯಲ್ಲಿದೆ. ನಾನೇನೋ ಮಾಡಿಬಿಡ್ತೀನಿ ಅಂತ ಇಲ್ಲ, ಪ್ರತಿಯೊಂದರಲ್ಲೂ ದೇವರನ್ನೇ ಆತುಕೊಂಡಿದ್ರು, ದೇವರ ಸಹಾಯವನ್ನು ನಿರೀಕ್ಷಿಸ್ತಾ ಇದ್ರು.
ತಮ್ಮ ಹತ್ರ ಹಣ ಇದ್ದರು, ಜನ ಇದ್ದರು, ಅವರು ಸಹಾಯಕ್ಕಾಗಿ ದೇವರನ್ನೇ ನಿರೀಕ್ಷೆ ಮಾಡ್ತಾಯಿದ್ರು. ನನ್ನಿಂದಲ್ಲಪ್ಪ, ನಿನ್ನಿಂದ. ಏನೋ ಒಂದು ಸಾಧನೆ ಮಾಡಬೇಕಾದ ಇದು ಅನಿವಾರ್ಯ ಇತ್ತು, ನನ್ನಿಂದ ಅಲ್ಲ, ಇದು ನಿನ್ನಿಂದ ಸಾಧ್ಯ ಅಂತ ಹೇಳಿ. ಹಲ್ಲೆಲೂಯಾ. ಟೋಟಲ್ ಡಿಪೆಂಡೆನ್ಸಿ. ಇವತ್ತು ನಾವು ಕೂಡ ಕರ್ತನ ಹತ್ರ ಹೇಳೋಣಪ್ಪ, ನಿಶ್ಚಯವಾಗಿ ನಿನ್ನಿಂದ ನಾನು ಈ ಸಮಸ್ಯೆಯನ್ನು ದಾಟುವೆನು, ನಿನ್ನಿಂದ ನಾನು ಆರೋಗ್ಯವಾಗಿ ಗೆದ್ದು ಬರುವೆನು. ಒಂದು ವೇಳೆ ಅನಾರೋಗ್ಯದಲ್ಲಿರುವವರು ಹೇಳಿ, ನಿನ್ನಿಂದ ನಾನು ತಗೊಳ್ಳೋ ಟ್ರೀಟ್ಮೆಂಟ್ ಅಲ್ಲ, ನಿನ್ನಿಂದ ನಾನು ಆರೋಗ್ಯವಾಗಿ ಗೆದ್ದು ಬರುವೆನು. ಹಲ್ಲೆಲೂಯಾ. ನಿನ್ನಿಂದ ಕರ್ತನೆ, ನಿನ್ನ ಬಲದಿಂದ ನಾನು ಬಲ ಹೊಂದಿಕೊಳ್ಳುವೆನು. ಹಲ್ಲೆಲೂಯಾ. ಒಂದು ವೇಳೆ ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದೀರಾ, ಹೇಳಿ, ನಿನ್ನಿಂದ ನಾನು ಆರ್ಥಿಕವಾಗಿ ಸಫಲನಾಗುವೆನು, ಸಬಲನಾಗುವೆನು. ಹಲ್ಲೆಲೂಯಾ. ಖಂಡಿತ ನಾನು ಜಯ ಗಳಿಸ್ತೇನೆ. ನಿನ್ನಿಂದಪ್ಪ, ನನ್ನಿಂದಲ್ಲ, ನಿನ್ನಿಂದ ನಾನು ಒಂದು ಸೇನೆಯಲ್ಲೇ ನುಗ್ಗಿ ದುರ್ಗವ ದಾಟುವೆನು. ನಿನ್ನಿಂದ ಗೋಲ್ಯಾತನನ್ನು ಹೊಡೆದು ಉರುಳಿಸುವೆನು. ನಿನ್ನಿಂದ ಬರುವ ಸಮಸ್ಯೆಗಳನ್ನು ಹೊಡೆದು ಉರುಳಿಸುವೆನು. ನಿನ್ನ ಬಲದಿಂದ ನಾನು ಗೆದ್ದು ಬರುವೆನು. ಹಲ್ಲೆಲೂಯಾ. ಒಂದು ನಿಮಿಷ ಕರ್ತನ ಹತ್ರ ಸಮರ್ಪಣೆ ಮಾಡೋಣ. ಡ್ಯಾಡಿ, ಇಂತಹ ಒಂದು ಡಿಪೆಂಡೆನ್ಸಿಯಲ್ಲಿ ನಾವು ಜೀವಿಸಲಿಕ್ಕೆ ನಮಗೆ ಕಲಿಸ್ಕೊಡಪ್ಪ. ಸ್ವಲ್ಪ ಹಣ ಬಂದ ತಕ್ಷಣ ಕೈಯಲ್ಲೇ ಹಿಡಿಯೋಕ್ಕಾಗಲ್ಲ ಅನೇಕರನ್ನ. ಸ್ವಲ್ಪ ಒಂದು ಪದವಿ ಬಂದ ತಕ್ಷಣ ಕೈಯಲ್ಲೇ ಹಿಡಿಯೋಕ್ಕಾಗಲ್ಲ. ಅಂತಹ ಒಂದು ಸೆಲ್ಫ್ ಡಿಪೆಂಡೆನ್ಸಿ ಬಂದುಬಿಡ್ತದೆ. ಅಂತಹ ಒಂದು ಕರ್ತನೆ ದುಸ್ಥಿತಿ ನಮಗೆ ಬಂದುಬಿಡಬಾರ್ದಪ್ಪ. ನಮ್ಮ ಬಲವನ್ನು, ಸ್ವಬಲವನ್ನು ಆತುಕೊಳ್ಳುವಂಥ ದುಸ್ಥಿತಿ ಬಂದುಬಿಡಬಾರ್ದಪ್ಪ. ನಾವು ಯಾವಾಗಲೂ ನಿನ್ನನ್ನೇ ಡಿಪೆಂಡ್ ಆಗಿರಬೇಕಪ್ಪ. ಸಹಾಯಕ್ಕಾಗಿ ನಿನ್ನ ಹತ್ರನೇ ನಾವು ಮೊರೆ ಇಡಬೇಕು. ನೀನೇ ನಮ್ಮ ಸಹಾಯಕನು, ನೀನೇ ನಮ್ಮ ಸಂರಕ್ಷಕನು. ಯೆಹೋವನು ನನಗೆ ಕುರುಬನು ಅಂತ ಹೇಳ್ತಾನಲ್ಲ ಕೀರ್ತನೆಗಾರನು. ಹೌದು, ಯೆಹೋವನು ಕುರುಬನಾಗಿರೋದ್ರಿಂದ ನಾನು ಕೊರತೆ ಪಡೆನು. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸ್ತದೆ ಎಂಬುದಾಗಿ ಹೇಳ್ತಾನೆ. ಯಾಕಂದರೆ ನೀನು ಕುರುಬನು. ಇವತ್ತು ನಮಗೂ ಕೂಡ ಅದೇ ಟೋಟಲ್ ಡಿಪೆಂಡೆನ್ಸಿ. ಹಲ್ಲೆಲೂಯಾ. ಸಂಪೂರ್ಣವಾಗಿ ನಮ್ಮದೇನಿಲ್ಲ, ಎಲ್ಲ ನಿಂದೆಪ್ಪ ಅಂತ ಹೇಳಿ ಕರ್ತನೆ ನಮ್ಮನ್ನು ಮರೆ ಮಾಡಿ, ಕರ್ತನೆ ಸಂಪೂರ್ಣವಾಗಿ ನಿನ್ನನ್ನು ಆತ್ಕೊಳ್ಳಿಕ್ಕೆ ನಮ್ಮೊಬ್ಬೊಬ್ಬರಿಗೂ ಕೃಪೆ ಕೊಡು, ನಮಗೆ ಕಲಿಸಿಕೊಡು, ನಮ್ಮನ್ನು ಕರೆ ಹಿಡಿದು ಅಂಥ ಅನುಭವದಲ್ಲಿ ನಡೆಸು. ಸ್ವಬುದ್ಧಿಯಲ್ಲಿ, ತನಗಿರುವಂಥ ಹಣದಲ್ಲಿ, ತನಗಿರುವಂಥ ಸ್ಥಾನ ಮತ್ತು ಅಂತಸ್ತು ಮತ್ತು ತನಗಿರುವಂಥ ಅಧಿಕಾರದಲ್ಲಿ ಕರ್ತನೆ ಯಾರು ಕಾರ್ಯನಿರ್ವಹಿಸಿದ ಹಾಗೆ ಏನೇ ಬಂದರೂ ಅದನ್ನು ನಡೆಸಲಿಕ್ಕೂ ನಿನ್ನಿಂದ ಜ್ಞಾನ ಬಲ ಕೇಳಿ ಪಡ್ಕೊಂಡು, ಸೊಲೊಮೋನನ ಹಾಗೆ ನಿನ್ನ ಬಲ ಪಡ್ಕೊಂಡು, ನಿನ್ನ ಜ್ಞಾನ ಪಡ್ಕೊಂಡು, ನಿನ್ನ ಆಲೋಚನೆ ಪಡ್ಕೊಂಡು ನಿನ್ನಿಂದ ಆ ಸ್ಥಾನವನ್ನು ನಿರ್ವಹಿಸಲಿಕ್ಕೂ ಆ ಕಾರ್ಯವನ್ನು ಸಾಧಿಸಲಿಕ್ಕೂ ಮುಂದಾಗಲು ನಮ್ಮೊಬ್ಬೊಬ್ಬರಿಗೂ ಸಹಾಯ ನೀಡು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ತಂದೆಯೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಆರೋಗ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನವಿಡೀ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಕಾರ್ಯಸಿದ್ಧಿಯ ದಿನ, ಯಶಸ್ವಿ ದಿನ. ಈ ದಿನ ಕೈ ಇಟ್ಟು ಮಾಡುವ ಎಲ್ಲ ಕಾರ್ಯದಲ್ಲಿ ಯಶಸ್ವಿ ಎಂಬುದಾಗಿ ನಾವು ಘೋಷಣೆ ಮಾಡ್ತೇವೆ. ನೀವು ಆ ರೀತಿಯಾಗಿ ಆಶೀರ್ವದಿಸಿ ಈ ದಿನವಿಡೀ ನಿನ್ನೊಂದಿಗಿರುವಂಥ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.